ಆಂಬ್ಯುಲೆನ್ಸ್ನಲ್ಲೇ ಹೆರಿಗೆ, ತಾಯಿ ಮಗು ಸುರಕ್ಷಿತ. ಚಿಕ್ಕಬಳ್ಳಾಪುರ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುವಾಗಲೇ ಗರ್ಭಿಣಿಗೆ ಹೆರಿಗೆ ನೋವು ಕಾಣಿಸಿಕೊಂಡು ನರ್ಸ್ ಹಾಗೂ ಆಶಾ ಕಾರ್ಯಕರ್ತೆಯ ಸಮಯ ಪ್ರಜ್ಞೆಯಿಂದ ಆಂಬ್ಯುಲೆನ್ಸ್ನಲ್ಲೇ ಸುರಕ್ಷಿತವಾಗಿ ಹೆರಿಗೆ ನಡೆದ ಘಟನೆ ಜಿಲ್ಲೆಯಲ್ಲಿ ನಡೆದಿದೆ. ಗರ್ಭಿಣಿಯೊಬ್ಬರನ್ನ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಹೆರಿಗೆ ನೋವು ಆರಂಭವಾಗಿ ಆಂಬ್ಯುಲೆನ್ಸ್ನಲ್ಲಿದ್ದ ನರ್ಸ್ ಮತ್ತು ಆಶಾ ಕಾರ್ಯಕರ್ತೆಯರು ಧೈರ್ಯ ಹಾಗೂ ಸಮಯ ಪ್ರಜ್ಞೆಯಿಂದ ಸ್ವಾಭಾವಿಕ ಹೆರಿಗೆ ಮಾಡಿಸಿದ್ರು. ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ದು ಇವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಸಾಮಾನ್ಯವಾಗಿ ಹೆರಿಗೆ ದಿನಾಂಕದ ಮುನ್ನವೇ ಗರ್ಭಿಣಿಯರನ್ನ ಆಸ್ಪತ್ರೆಗೆ ದಾಖಲಿಸುವಂತೆ ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸಾದಾರಲಹಳ್ಳಿ ಗ್ರಾಮದ ಪದ್ಮ ಎಂಬ ಗರ್ಭಿಣಿಗೆ ಅಕಸ್ಮಾತ್ ಹೆರಿಗೆ ನೋವು ಆರಂಭವಾಗಿದೆ. ಆಸ್ಪತ್ರೆಗೆ ಸಾಗಿಸಲು ಸ್ವಲ್ಪ ವಿಳಂಬವಾದ ಕಾರಣ 108 ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುವ ಮಾರ್ಗ ಮಧ್ಯೆಯೇ ಹೆರಿಗೆ ನೋವು ತೀವ್ರಗೊಂಡಿದೆ. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ನನ್ನ ಮಧ್ಯದಲ್ಲಿ ನಿಲ್ಲಿಸಿ ನರ್ಸ್ ಹಾಗೂ ಆಶಾ ಕಾರ್ಯಕರ್ತೆ ಸುಮಾರು 15 ನಿಮಿಷಗಳಲ್ಲಿ ಸ್ವಾಭಾವಿಕ ಹೆರಿಗೆಯನ್ನು ಯಶಸ್ವಿಯಾಗಿ ನಡೆಸಿದ್ರು ಎನ್ನಲಾಗಿದೆ. ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿದ್ದು ನಂತರ ಅವರನ್ನು ಚಿಕ್ಕಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗಿದೆ. ಶಾಂತಮ್ಮ, ಗುಡಿಬಂಡೆ 108 ಆಂಬ್ಯುಲೆನ್ಸಲ್ಲಿ ಕೆಲಸ ಮಾಡುತ್ತಿದ್ದೀನಿ. ಚದರ್ಲಹಳ್ಳಿಯಿಂದ ನಮ್ಮ ಡೆಲಿವರಿ ಕೇಸ್ ಬಂತು. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕರ್ಕೊಬರುವಾಗ ಮಧ್ಯದಾರಿಯಲ್ಲಿ ನೋವು ಸ್ಟಾರ್ಟ್ ಆಯಿತು ಪೇಷೆಂಟ್ಗೆ. ಆವಾಗ ಅವರು ಕೋಆಪ್ರೇಟ್ ಚೆನ್ನಾಗಿ ಕೊಟ್ಟಿರೋದ್ರಿಂದ ನಾವು ಡೆಲಿವರಿ ಸರಳವಾಗಿ ಡೆಲಿವರಿ ಮಾಡಿಕೊಟ್ವಿ. ತಾಯಿ ಮಗುನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಕೊಟ್ಟಿದ್ದೀವಿ. ತಾಯಿ ಮಗು ಇಬ್ಬರು ಸೇಫ್ ಆಗಿದ್ದಾರೆ. ಫೀಮೇಲ್ ಬೇಬಿ. ಸರ, ನನ್ನ ಹೆಸರು TR ಗಾಯತ್ರಿ ಅಂತ. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಮ್ಮದು. ನಮ್ಮ ಊರ ಹೆಸರು ಚದರ್ಲಹಳ್ಳಿ ಗ್ರಾಮ. ಅಲ್ಲಿಂದ ಪದ್ಮಾವತಮ್ಮನವರಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಯಿತು. ನಾವು 108ಗೆ ಕರೆ ಮಾಡಿದಾಗ ಸರಿಯಾದ ಸಮಯಕ್ಕೆ ಬಂದಿರುತ್ತದೆ. ಅಲ್ಲಿಂದ ನಾವು ಜಿಲ್ಲಾ ಆಸ್ಪತ್ರೆಗೆ ಬರುವಾಗ ಮಧ್ಯದಾರಿಯಲ್ಲಿ ಹೆರಿಗೆ ನೋವು ಸ್ಟಾರ್ಟ್ ಆಯಿತು. ಅಲ್ಲಿ ನಮ್ಮ ಸಿಸ್ಟರು ಆಂಬ್ಯುಲೆನ್ಸ್ ಸಿಸ್ಟರಿಗೆ ಹೇಳಿದಾಗ ಅಲ್ಲಿ ಸೈಡಿಗೆ ಹಾಕಿ 15 ನಿಮಿಷ ಹೆರಿಗೆ ಆಯಿತು. ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ತಾಯಿ ಮಗು ಇಬ್ಬರು ಸೇಫ್ ಆಗಿದ್ದಾರೆ. ಇಲ್ಲಿ ಚಿಕಿತ್ಸೆಗಳು ನಡೆಯುತ್ತಿದ್ದವೆ.